ವಿಡಿಯೋದಲ್ಲಿ ನಾನು ವಶೀಕರಣ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ವಶೀಕರಣ ಅಂದರೆ ಬರೀ ಹೆಂಗಸರು ಮಾತ್ರ ವಶೀಕರಣ ಅಲ್ಲ. ನಿಮ್ಮ ಕೆಲಸದಲ್ಲಿ ಕೆಲಸ ಕಾರ್ಯ ಮಾಡೋ ಜಾಗದಲ್ಲಿ ಅವರು ನಿಮ್ಮ ವಶ ಆಗಬೇಕು, ನಿಮ್ಮ ಕೈ ವಶ ಆಗಬೇಕು, ಅಥವಾ ನಿಮಗೆ ಪ್ರೀತಿಸಿರೋ ಹುಡುಗಿ ಆಗಿರ್ಬೋದು, ಇಲ್ಲ ನಿಮ್ಮನ್ನ ಬಿಟ್ಟೋಗಿರೋ ಹೆಂಡತಿ ಆಗಿರ್ಬೋದು, ಮತ್ತೆ ನಿಮ್ಮ ವಶ ಆಗಬೇಕು ಅಂದರೆ ನಿಮ್ಮ ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ನಿಮ್ಮ ಸಂಬಂಧಿಗಳು ಯಾರೇ ಆಗಿರ್ಬೋದು, ಅವರು ನಿಮ್ಮ ಮತ್ತೆ ವಶ ಆಗಬೇಕು, ನಿಮ್ಮ ಹೆಸರು ನೀವು ಹೇಳೋದಷ್ಟು ಕೇಳಬೇಕು ಅಂದರೆ ನಾನು ಹೇಳ್ದಾಗೆ ಮಾಡಿ. ನಿಂಬೆ ಹಣ್ಣಿಂದ ಹೇಗೆ ವಶೀಕರಣ ಮಾಡ್ಕೋಬೇಕು ಅಂತ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೇನೆ. ಈ ವಿದ್ಯೆ ಹೇಳ್ಕೊಡ್ಬೇಕಂದ್ರೆ ನೀವು ಮೊದಲು ಯಾರ ಹೆಸರು ತಗೊತೀರಾ ಅವ್ರ ಹೆಸರು ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನು ಬರೀತೀನಿ, ಬಟ್ ನಾನು ಯಾರಿಗೂ ವಶ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಅದರಿಂದ ನಾನು ಅವ್ರು ಯಾರ ಹೆಸರು ತಗೋತಾ ಇಲ್ಲ. ಹೆಸರು ಗೊತ್ತಿಲ್ಲದೆ ಇದ್ದರೆ ದೇವದತ್ತ ಅಂತ ಬರೀತೀನಿ. ದೇವದತ್ತ ಅಂದರೆ ನನಗೆ ಯಾರೂ ವಶ ಆಗಬೇಕಾಗಿಲ್ಲ. ಸುಮ್ಮನೆ ಬೇರೆಯವ್ರ ಹೆಸರೆಲ್ಲ ಬರೆಯೋದು ನಮಗೆ ಇಷ್ಟ ಇಲ್ಲ. ಹಾಗಾಗಿ ದೇವದತ್ತ ಅಂತ ಬರೆದಿದ್ದೀನಿ. ನಿಮಗೆ ಯಾರ ಹೆಸರು ನೀಕರಣ ಯಾರು ನಿಮ್ಗೆ ಆಗಬೇಕು ಅವ್ರ ಹೆಸರನ್ನ ಈ ಜಾಗದಲ್ಲಿ ಬರ್ಕೊಳ್ಳಿ. ಈ ಜಾಗದಲ್ಲಿ ಬರೆದು ನೀವು ಇಲ್ಲಿ ಮೇಲೆ ಮಂತ್ರ ಕಾಣಿಸ್ತಿದೆಯಲ್ಲ, ಈ ಮಂತ್ರನ ಓಂ ನಮೋ ತ್ರಯಂಬಕಂ ದೇವಿ ಅವರ ಹೆಸರು ನೀವಿಲ್ಲಿ ಬರ್ಕೊಳ್ಳಿ. ಹೆಸರು ಬರ್ಕೊಂಡು ವಶ್ಯಂ ವಸ್ವನಾಂ ಸ್ವಾಹ, ಓಂ ನಮೋ ತ್ರಯಂಬಕಂ ದೇವಿ ಅವ್ರ ಹೆಸರು ಬರೀರಿ. ವಸ್ಯಂ ವಸ್ವನಾಂ ಸ್ವಾಹ ಅಂದರೆ ಈ ಮಂತ್ರನ ನೀವು 108 ಸಾರಿ ಜಪಿಸಬೇಕು. 108 ಸಾರಿ ಜಪಿಸಿ ಈ ಒಂದು ನಿಂಬೆಹಣ್ಣಿಗೆ ನೀವು ಕಟ್ ಮಾಡಬೇಕು. ಹೇಗೆ ಕಟ್ ಮಾಡ್ತೀರಪ್ಪ ಅಂದರೆ ಈ ಥರ ಕಟ್ ಮಾಡಬೇಡಿ. ಈ ಥರ ನೆಟ್ಟಿಗಿರುತ್ತಲ್ಲ, ಈ ನೆಟ್ಟಿಗಿರೋ ಜಾಗದಲ್ಲಿ ಕಟ್ ಮಾಡಿ. ಅವ್ರ ಹೆಸರಿದೆ ಅದಿದೆ ಅಂತ ತಲೆ ಕೆಡಿಸ್ಕೊಬೇಡಿ. ಈ ರೀತಿ ಕಟ್ ಮಾಡಿ. ಈ ರೀತಿ ಕಟ್ ಮಾಡಿಬಿಟ್ಟು ಇದಕ್ಕೆ ಅರಿಶಿಣ ಸ್ವಲ್ಪನೇ ಹಾಕ್ತೀನಿ ನಾನು. ಅರಿಶಿಣ ಮತ್ತು ಕುಂಕುಮ ಇವೆರಡು ಹಾಕ್ತಾ ಆ ಮಂತ್ರನ ಸ್ಫಟಿಸ್ತಾ ನೀವು 2 ಲವಂಗನ ತೆಗೆದುಕೊಳ್ಳಿ. ಈ ಲವಂಗನ ಮಧ್ಯಭಾಗದಲ್ಲಿ ಹೀಗೆ ಚುಚ್ಚಿ, ಮಧ್ಯಭಾಗದಲ್ಲಿ ಈ ರೀತಿ ಚುಚ್ಚಬೇಕು. ಈ ರೀತಿ ಮಾಡಬೇಕು. ಮಧ್ಯಭಾಗದಲ್ಲಿ ಈ ರೀತಿ 2 ಲವಂಗನ ತಗೊಂಡು ಈ ರೀತಿ ಚುಚ್ಚಬೇಕು. ಚುಚ್ಚಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ನೀವು ಯಾವ ಮಾಡಬೇಕು ಅಂದರೆ ಅಮಾವಾಸ್ಯೆ ಆಗ್ಬೋದು, ಅಥವಾ ಮಂಗಳವಾರ ಇಲ್ಲ ಶುಕ್ರವಾರ ಮಾಡಬೇಕು. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮಾಡ್ಬೋದು. ಇದನ್ನು ನೀವು ಹೀಗೆ ಮಾಡಿದ ತಕ್ಷಣ ಮಾಡಿಬಿಟ್ಟು ಈ ಮಂತ್ರನ 108 ಸಾರಿ ಮತ್ತೆ ಓಂ ನಮೋ ತ್ರಯಂಬಕಂ ದೇವಿ ಅವರ ಹೆಸರು ಬರ್ಕೊಂಡು ವಶ್ಯಂ ವಸ್ಮನಾಂ ಸ್ವಾಹ ಅಂತ ನೀವು 108 ಸಾರಿ ಈ ಮಂತ್ರನ ಸ್ಫಟಿಸಬೇಕು. ಸ್ಫಟಿಸಿದ ನಂತರ ಈ ನಿಂಬೆ ಹಣ್ಣುಗಳನ್ನ ತಗೊಂಡೋಗಿ ಯಾರಿಗೂ ಕಾಣದ ಹಾಗೆ ನೀವು ಅವರು ಎಲ್ಲಿ ಓಡಾಡ್ತಾರೆ, ನಿಮ್ಗೆ ಇಷ್ಟಪಟ್ಟವ್ರು ಎಲ್ಲಿ ಓಡಾಡ್ತಾರೆ, ಎಲ್ಲಿ ಇರ್ತಾರೆ ಆ ಜಾಗದಲ್ಲಿ ಯಾರಿಗೂ ಕಾಣದಂಗೆ ಭೂಮಿಲಾಗ್ಬೋದು, ಅಥವಾ ಔಷಧಿ ಇಡೋಕ್ಕೆ ಎಲ್ಲಿ ಜಾಗ ಸಿಗುತ್ತೆ ಎಲ್ಲಾದರೂ ಇಡ್ಬೋದು, ಯಾರಿಗೂ ಕಾಣದಾಗ ಇಡ್ಬೋದು. ಅಂದರೆ ಅಂಥ ಜಾಗದಲ್ಲಿ ನೀವು ಇದನ್ನಿಟ್ಟರೆ 11 ದಿನದಲ್ಲಿ ನಿಮಗೆ ವಶ ಆಗ್ತಾರೆ. ಖಂಡಿತ ಈ ಪ್ರಯತ್ನ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದನ್ನು ನೀವು ಪ್ರಯತ್ನ ಪಡಿ. ಇದನ್ನು ಯಾವುದೇ ಕೆಟ್ಟ ರೀತಿಗೆ ದಯವಿಟ್ಟು ಯೂಸ್ ಮಾಡ್ಕೋಬೇಡಿ. ಇನ್ನೊಬ್ಬರು ಸಂಸಾರ ಹಾಳು ಮಾಡೋದು, ಇನ್ನೊಬ್ಬರು ಮನೆ ಹಾಳು ಮಾಡೋದಕ್ಕೆಲ್ಲ ದಯವಿಟ್ಟು ಹೋಗಬೇಡಿ. ಇದನ್ನು ಹೇಳ್ಕೊಟ್ಟಿರೋದೇನಪ್ಪ ಅಂದರೆ ಒಂದು ಗಂಡ ಹೆಂಡತಿ ಪ್ರೀತಿಸೋರು ಇರೋರು ಅವ್ರಿಗೆ ದೂರ ಆಗಿರೋರು ಮಾತ್ರ ಇದು ಸರಿ. ಕೆಟ್ಟದಕ್ಕೆ ದಯವಿಟ್ಟು ಯಾರು ಯೂಸ್ ಮಾಡ್ಕೋಬೇಡಿ. ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಗಳನ್ನ ಇದರಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.